ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಪ್ರಕರಣ ಏನಿದೆ, ಕಲಬುರಗಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆಗ್ತಾ ಇತ್ತು. ಇದರ ಅರ್ಜಿ ಸದ್ಯ ಈ ಪ್ರಕರಣದ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ 30ಕ್ಕೆ ಮುಂದೂಡಿದೆ ಕೋರ್ಟ್. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆ ನಡೆಸೋಕೆ ಸೂಚನೆಯನ್ನು ಕೊಡಲಾಗಿದೆ. ಕಲಬುರಗಿ ಕೋರ್ಟ್ನಿಂದ ಬಂದಿರುವಂಥ ಆದೇಶ, ಶಾಂತಿ ಸಭೆ ಬಳಿಕ ಅಕ್ಟೋಬರ್ 30ಕ್ಕೆ ವರದಿಯನ್ನು ಸಲ್ಲಿಸಬೇಕು. ಕಲಬುರಗಿ ಹೈಕೋರ್ಟ್ ಪೀಠ ಈ ಸೂಚನೆಯನ್ನು ಕೊಟ್ಟಿದೆ. ಕಲಬುರಗಿಯ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ನವರು ಪಥಸಂಚಲನಕ್ಕೆ ಅನುಮತಿಯನ್ನು ಕೇಳಿದ್ರು. ನವೆಂಬರ್ 2ನೇ ತಾರೀಕು ಇದರ ಅರ್ಜಿ ವಿಚಾರಣೆಯನ್ನು ಇವತ್ತು ನ್ಯಾಯಪೀಠ ನಡೆಸಿತು. ಅರ್ಜಿ ವಿಚಾರಣೆಯನ್ನು ಅಕ್ಟೋಬರ್ 30ಕ್ಕೆ ಮುಂದೂಡಿಕೆಯನ್ನು ಮಾಡಿದೆ ನ್ಯಾಯಪೀಠ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಲಬುರಗಿ ಕೋರ್ಟ್ನಿಂದ ಈ ಆದೇಶ ಹೊರಬಂದಿದೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ನಡೆಸಬೇಕು. ಸ್ಥಳೀಯ ಆಡಳಿತದ ಮುಖೇನ ಶಾಂತಿ ಸಭೆಯನ್ನು ಮಾಡಿ ಅಂತ ಹೇಳಿದ್ರೆ, ಶಾಂತಿ ಸಭೆಯಲ್ಲಿ ವಿವಿಧ ಸಂಘಟನೆಯವರು ಭಾಗಿಯಾಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಕೇಳಿದ್ದಾರೆ ಬೇರೆ ಬೇರೆ ಸಂಘಟನೆಯವರು. ಇಲ್ಲಿ RSSನವರು ನಮಗೆ ಅನುಮತಿಯನ್ನು ಕೊಡಿ ಅಂತ ಕೇಳಿದರೆ, ಸ್ಥಳೀಯ ಆಡಳಿತದ ಬಳಿ ಬೇರೆ ಬೇರೆ ಸಂಘಟನೆಯವರು ನಾವು ಕೂಡ ಪಥಸಂಚಲನ ಮಾಡ್ತೀವಿ, ನಮಗೂ ಅವಕಾಶ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಹೀಗಾಗಿ ಇದಕ್ಕಿಂತ ಮುಂಚಿತವಾಗಿ ಒಂದು ಶಾಂತಿ ಸಭೆ ಆಗಬೇಕು. ಇದು ನ್ಯಾಯಪೀಠದ ಸೂಚನೆ. ಅಕ್ಟೋಬರ್ 28ಕ್ಕೆ ಶಾಂತಿ ಸಭೆಯನ್ನು ನಡೆಸೋಕೆ ಸೂಚನೆಯನ್ನು ಕೊಡಲಾಗಿದೆ. 28ಕ್ಕೆ ಶಾಂತಿ ಸಭೆಯನ್ನು ಮಾಡಿ ಅಲ್ಲಿ ಅಭಿಪ್ರಾಯವನ್ನು ಸಂಗ್ರಹಿಸಿದ ನಂತರ ಬಳಿಕ ಅಕ್ಟೋಬರ್ 30ಕ್ಕೆ ವರದಿಯನ್ನು ಸಲ್ಲಿಸಬೇಕು ನ್ಯಾಯಪೀಠಕ್ಕೆ. ಆವಾಗ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಈ ವರದಿಯನ್ನು ಕೂಡ ಪರಿಗಣಿಸಲಾಗುತ್ತೆ ಎನ್ನುವಂಥ ಒಂದಷ್ಟು ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ. ಕಲಬುರಗಿ ಹೈಕೋರ್ಟ್ ಪೀಠ ಕೊಟ್ಟಿರುವಂಥ ಸೂಚನೆ ಇದು. ಕಲಬುರಗಿಯಲ್ಲಿ RSS ಪಥಸಂಚಲನ ವಿಚಾರಕ್ಕೆ ಸಂಬಂಧಿಸಿದಂತೆ ಜಟಾಪಟಿಗಳು ಜೋರಾಗ್ತಾ ಇತ್ತು. ಈಗ ಅರ್ಜಿ ವಿಚಾರಣೆ ಅಕ್ಟೋಬರ್ 30ಕ್ಕೆ ಮುಂದೂಡಿಕೆ ಆಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಕಲಬುರಗಿ ಜಿಲ್ಲೆಯ ಪ್ರತಿನಿಧಿ ಸಿದ್ದು ಸಾತಿಹಾಳ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಿದ್ದು, ಗಮನಿಸ್ತಾ ಇದ್ವಿ, ಒಂದ್ ಕಡೆಯಲ್ಲಿ ಜಟಾಪಟಿ ಜೋರಾಗ್ತಾ ಇತ್ತು. ಇವತ್ತು ಕೂಡ ಅರ್ಜಿ ವಿಚಾರಣೆ ನಡೀತು. ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿ ವಾದ ಪ್ರತಿವಾದ ನಡೀತು, ಹಾಗೇನೆ ಕೋರ್ಟ್ ಈಗ ಕೊಟ್ಟಿರುವಂತ ಸೂಚನೆಗಳು ಏನೇನು? ಹೌದು ಸಂಪತ್, ಯಾಕಂದ್ರೆ ಚಟಾಪಟಿ ಈಗಲೂ ನಡೆದೆ ಅಂತ ಹೇಳ್ಬೋದು. ಅರ್ಜಿ ವಿಚಾರಣೆಯಲ್ಲೂ ಸಹಿತ ಏನು ಸರ್ಕಾರಿ ವಕೀಲರು ಮತ್ತು RSS ಪರವಾಗಿ ವಾದ ಮಾಡಿರ್ತಕ್ಕಂತ ಶ್ಯಾಮ್ ಅವರ ಮಧ್ಯೆ ಒಂದು ಚಟಾಪಟಿ ನಡೀತಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ನವೆಂಬರ್ 2ಕ್ಕೆ ಆಲ್ರೆಡಿ ಕೊಡ್ತೀನಿ ಅಂತ ಹೇಳಿಸಿ ಕೊಡ್ಲಿಕ್ಕೆ ಅವರು ಪಟ್ಟು ಹೇಳಿದ್ರೆ, ಆದ್ರೆ ಸಾಕಷ್ಟು ಸಂಘಟನೆಗಳು ಒಂದು ಅರ್ಜಿನ ಸಲ್ಲಿಕೆ ಮಾಡಿವೆ, ನಾವು ಸಹಿತ ಪಥಸಂಚಲನ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಶಾಂತಿ ಸಭೆ ನಡೆಸಬೇಕಾಗತ್ತೆ. ಎರಡು ಬೇರೆ ಬೇರೆ ಸಂಘಟನೆಗಳು ಮತ್ತು RSS ಎಲ್ಲ ಸಂಘಟನೆಗಳ ಶಾಂತಿ ಸಭೆ ನಡೆಸಿ ಒಂದು ತೀರ್ಮಾನ ಕೈಗೊಳ್ಳಿಕ್ಕೆ ಏನು ಕೋರ್ಟ್ ಒಂದು ಪರವಾನಗಿ ನೀಡಬೇಕು ಅಂತಕ್ಕಂಥ ವಾದ ಮಂಡನೆ ಹಿನ್ನೆಲೆಯಲ್ಲಿ ಏನು 30ಕ್ಕೆ ಈ ಒಂದು ಅರ್ಜಿನ ಮುಂದೂಡಿದೆ. ಇದೇ 28ನೇ ತಾರೀಕಿಗೆ ಶಾಂತಿ ಸಭೆ ನಡೆಸಬೇಕು. ಜೊತೆಗೆ ಏನ್ ಶಾಂತಿ ಸಭೆಯಲ್ಲಿ ನಡೆದಂತ ಎಲ್ಲ ವಿವರವನ್ನ 30ಕ್ಕೆ ಹೈಕೋರ್ಟ್ಗೆ ಸಲ್ಲಿಸಬೇಕು. ಅವತ್ತಿಂದನೇ 2ವರೆಗೆ ಮತ್ತೆ ಹಿಯರಿಂಗ್ ಆಗುತ್ತೆ, ಅಲ್ಲಿ ಒಂದು ತೀರ್ಮಾನ ಆಗುತ್ತೆ. ಆದ್ರೆ ಜೊತೆಗೆ ನ್ಯಾಯಮೂರ್ತಿಗಳಾದಂತ HS ಕಮಲ್ ಇರತಕ್ಕಂತ ಒಂದು ಸೂಚನೆ ಕೊಟ್ಟಿರ್ತಕ್ಕಂಥದ್ದು ನವೆಂಬರ್ 2ರಂದು ಅದನ್ನ ಇದನ್ನ ಮುಂದಕ್ಕೆ ಹೂಡ್ಲಿಕ್ಕೆ ಪ್ರಯತ್ನ ಪಡಬೇಡಿ, ನವೆಂಬರ್ 2ರಂದು ಪಥಸಂಚಲನ ಆಗೋ ರೀತಿಯಲ್ಲಿ ಆಗ್ಲಿ ಅಂತಕ್ಕಂಥ ಒಂದು ಸೂಚನೆ ಕೊಡುವ ಮೂಲಕ ನಿಮ್ಮ ಈಗ ಏನು ಇಡೀ ಇದನ್ನ ಮುಂದೂಡಿರ್ತಕ್ಕಂಥದ್ದು 30ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದೆ. ಸಂಪತ್, ಸಿದ್ದು ಸಾಥಿಗಳು, ಇನ್ನೊಂದು ಕಡೆಯಲ್ಲಿ ಶಾಂತಿ ಸಭೆ ನಡೆಯುತ್ತೆ ಅಕ್ಟೋಬರ್ 28ಕ್ಕೆ ಎನ್ನುವಂಥ ಮಾಹಿತಿ. ಈ ಶಾಂತಿ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಬಹುದು, ಯಾರ ನೇತೃತ್ವದಲ್ಲಿ ಈ ಶಾಂತಿ ಸಭೆ ನಡೆಯುತ್ತೆ? ಜಿಲ್ಲಾಡಳಿತ ಶಾಂತಿ ಸಭೆಯನ್ನ ನಡೆಸಬೇಕು. ಯಾವ್ಯಾವ ಸಂಘಟನೆಗಳು ಜೊತೆಗೆ RSS ಜೊತೆಗೆ ದಲಿತ ಪ್ಯಾಂಥರ್ ಆಗಿರ್ಲಿ, ಭೀಮ್ ಆರ್ಮಿ ಆಗಿರ್ಲಿ, ಬೇರೆ ಬೇರೆ ಸಂಘಟನೆಗಳು ಅವರು ಸಹಿತ ನಾವು ಪಥಸಂಚಲನ ನಡೆಸ್ತೀವಿ ಅಂತ ಈಗ ಪರವಾನಗಿ ಕೇಳಿದ್ದಾರೆ. ಅವ್ರಿಗೆ ಪರವಾನಗಿ ನೀಡಿಲ್ಲ. ಆದ್ರೆ ಆ ಎಲ್ಲಾ ಸಂಘಟನೆಗಳು ಮತ್ತು ಎಲ್ಲರ ಒಂದು ಶಾಂತಿ ಸಭೆ ನಡೆಸುವ ಮೂಲಕ ಒಂದು ಪಥಸಂಚಲನ ಶಾಂತಿ ಸಭೆ ನಡೆಸಿ ಒಂದು ವರದಿನ ಕೊಡಬೇಕು. ಆ ಸಂದರ್ಭದಲ್ಲಿ ಏನು RSS ಪರವಾಗಿ ವಾದ ಮಾಡಿರ್ತಕ್ಕಂಥ ಶ್ಯಾಮ ಪ್ರಕಾರ ಆ ಸಂಘಟನೆಗಳೇ ಬೇರೆ ಬೇರೆ ದಿನಾಂಕವನ್ನ ನಿಗದಿಪಡಿಸ್ಲಿ, ನಡೆಸಿ ಇದಕ್ಕೊಂದು ದಿನಾಂಕ ಕೊಟ್ರೆ ಆಗ ಸಲೀಸಾಗಿ ಆಗೋಗುತ್ತೆ, ಪಥಸಂಚಲನ ನಡೀಬಹುದು ಅಂತಕ್ಕಂಥ ವಾದವೂ ಆಗಿದೆ. ಆದ್ರೆ ಈಗ ಜಿಲ್ಲಾಡಳಿತ ಎಲ್ಲಾ ಸಂಘಟನೆಗಳ ಒಂದು ಶಾಂತಿ ಸಭೆ ನಡೆಸುವ ಮೂಲಕ ಆ ಶಾಂತಿ ಸಭೆ ವರದಿಯನ್ನ ಹೈಕೋರ್ಟ್ಗೆ ಸಲ್ಲಿಸಬೇಕು. ಹೈಕೋರ್ಟ್ ಮತ್ತೆ ವಿಚಾರಣೆ ಮಾಡುತ್ತೆ 30ನೇ ತಾರೀಕಿಗೆ. ಅವತ್ತೊಂದು ಯಾವ ದಿನದಂದು ಏನು ನವೆಂಬರ್ 2ಕ್ಕೇನೆ ಪಥಸಂಚಲನ ಆಗ್ಬೇಕಾ ಮತ್ತೆ ಮುಂದಕ್ಕೆ ಆಗ್ಬೇಕಾ ಅಂತಕ್ಕಂಥ ಒಂದು ನಿಗದಿ ಆಗಲಿದೆ. ಸಂಪಾತ್, ಥ್ಯಾಂಕ್ ಯು ಸಿದ್ದು ಸಾಥಿಯಾಳ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.